ನಮ್ಮ ಕಡೆ ನಾವು ಬರ್ಗಾಫಿ ಅಂತೀವಿ. ನಾನೇನಂತೀನಿ? ನೀನು ಬ್ಲ್ಯಾಕ್ ಕಾಫಿ ಅಂತೀವಿ. ನಾನು ಬರ್ಗಾಫಿ ಅಂತೀನಿ. ಅನ್ನೋದು ಬರ್ಗಾಫಿ ಕಾಫಿ. ನಮ್ಮ ಅಣ್ಣ ಅಷ್ಟು ಮಾಡ್ಕೊತವ್. ನಮ್ಮ ಅಣ್ಣ ಐ ಏನು ಗೊತ್ತಾ, ನಾನು ಅದಿತ್ ಮತ್ತು ಲೋಯಿಗೆ ನಾನು ಒಬ್ಬಳೇ ಕೆಲಸ ಮಾಡಬೇಕಾ, ನೀವೇನು ಎಲ್ಪೇ ಮಾಡಲ್ಲ ನನಗೆ, ನೀವೇನು ಕೆಲಸ ಮಾಡಿಕೊಡಲ್ಲ ಅಂದಿದ್ದಕ್ಕೆ ನನ್ನ ಮಗ ಈ ಥರ ಬೆಡ್ಶೀಟ್ಗಳನ್ನೆಲ್ಲ ಮಡಚಿಟ್ಟು ಈ ಥರ ಹಾಸಿದ್ದಾನೆ. ನಿಜವಾಗ್ಲೂ ಸಖತ್ತು ಖುಷಿ ಆಯಿತು. ಯಾಕಂದರೆ ಮಕ್ಕಳು ಇಷ್ಟಾದರೂ ಕೆಲಸ ಮಾಡಿಕೊಟ್ಟಾಗ ಇಷ್ಟು ನೀಟಾಗಿ ಮಾಡಿದ್ದೇನೆ ಅಂತ ನನಗಂತೂ ಫುಲ್ ಖುಷಿ ಆಯಿತು. ಯಾವಾಗಲೂ ಅಷ್ಟೇ, ನನ್ನ ಚಿಕ್ಕ ಮಗ ಇದ್ದಾನಲ್ಲ, ಏನಾದರೂ ಕೆಲಸ ಹೇಳಿದರೆ ಅದನ್ನು ಸಖತ್ತು ಅಚ್ಚುಕಟ್ಟಾಗಿ ಕ್ಲೀನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಹಂಗಂತೂ ಫುಲ್ ಖುಷಿ ಆಯಿತು, ಫುಲ್ ಹ್ಯಾಪಿ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವೆಲ್ಕಮ್ ಟು ಮೈ ವ್ಲಾಗ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಟೈಮು ಸಂಜೆ ಆಗಿದೆ, ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಭಾನುವಾರ. ಎಲ್ಲರ ಮನೇಲೂ, ಮಕ್ಕಳಿರೋರ ಮನೇಲಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಭಾನುವಾರ ಬಂದರೆ, ರಜೆ ಬಂದರೆ ಯಾಕಾದ್ರೂ ರಜೆ ಬರುತ್ತೋ ಅನಿಸುತ್ತೆ. ಅಂದರೆ ಅವರಿಗೆ ನಮಗೆ ತಿಂಡಿ ಮಾಡ್ಕೊಡೋಕ್ಕೆ, ಅಡುಗೆ ಮಾಡ್ಕೊಡೋಕ್ಕೆ ಕಷ್ಟ ಅಂತ ಅಲ್ಲ, ಅವ್ರನ್ನ ನಿಜವಾಗ್ಲೂ ನೋಡ್ಕೊಳಕ್ಕಾಗಲ್ಲ, ಅಷ್ಟು ಜಗಳ ಆಡ್ತವೆ. ಇಬ್ಬರಿದ್ರಂತೂ ನಿಜವಾಗ್ಲೂ ತಲೆನೋವೇ ಬಂದೋಗುತ್ತೆ. ಅವ್ರು ಜಗಳ ಆಡೋದು, ಆಮೇಲೆ ಒಬ್ರಿಗೊಬ್ರು ಹೊಡೆದಾಡಿ ಅಳೋದು, ಆ ಸೌಂಡು ಕೇಳಿ ಕೇಳಿ ತಲೆನೋವು ಬಂದೋಗುತ್ತೆ. ಮಕ್ಕಳಿರೋರಿಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ನನಗೂ ಅಷ್ಟೇ, ಇವರಿಬ್ಬರು ತುಂಬ ಅಂದರೆ ತುಂಬ ಜಗಳ ಆಡ್ತಾರೆ. ಆಮೇಲೆ ಅಳ್ತಿರ್ತಾರೆ, ಮಾತಿಗೂ ಅಳ್ತಾನೆ, ಮಾತಿಗೂ ಅಳ್ತಿರ್ತಾನೆ. ಇವಾಗ ಏನಾದರೂ ನಾನು ಹೇಳಿದ್ರೆ ಅದಕ್ಕೂ ಬೇರೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಷ್ಟು ಕಿತಾಪತಿಗಳು ಇಬ್ಬರು, ದೊಡ್ಡ ಕಿತಾಪತಿಗಳು ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇವಾಗ ನೋಡಿ ಹಿಂಗೆ ಆಡ್ತಾ ಇರ್ತಾರೆ. ಆಮೇಲೆ ಅದಕ್ಕೋಸ್ಕರ ಇವಾಗ ವಿಡಿಯೋ ಮಾಡ್ತಾಯಿದ್ದೀವಿ. ಸುಮ್ ಕೂತ್ಕೊಳ್ಳಿ, ಆಮೇಲಿಂದ ಇವಾಗ ಸುಮ್ ಕೂತ್ಕೊಳ್ಳಿಲ್ಲ ಅಂದ್ರೆ ಆಮೇಲಿಂದ ಹೊಡಿತೀನಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡಬೇಕು. ಇಲ್ಲಾಂದರೆ ಅಷ್ಟು ಹೇಳಿದ್ರು ನೋಡಿ ವಿಡಿಯೋ ಮಾಡಬೇಕು ಹೇಳಿ. ಅದಕ್ಕೋಸ್ಕರ ಇವಾಗ ಇವತ್ತಿನ ವಿಡಿಯೋ ಏನಂದರೆ, ನಾನು ಸ್ವಲ್ಪ ಕ್ವಶನ್ಗಳನ್ನ ಕೇಳೋಣ ಅಂತ ಅನ್ಕೊತಿದ್ದೀನಿ. ಇದಕ್ಕೆ ಕನ್ನಡದಲ್ಲಿ ನಾನು ಕೇಳ್ತೀನಿ, ಅವ್ರು ಇಂಗ್ಲೀಷಲ್ಲಿ ಹೇಳ್ಬೇಕು. ಆಮೇಲೆ ಇನ್ನೊಂದ್ಸಲ ಇಂಗ್ಲೀಷಲ್ಲಿ ಕೇಳ್ತೀನಿ, ಕನ್ನಡದಲ್ಲಿ ಹೇಳ್ಬೇಕು. ಯಾವುದನ್ನ ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿ ಬರ್ತಿ ಇಟ್ಕೊಂಡಿದ್ದೀನಿ. ಇವಾಗ ಎಷ್ಟು ಬರ್ತಿ ಹೇಳೋಣ. ಇವಾಗ ಇಬ್ರಿಗೂ ಕೇಳ್ತೀನಿ, ಇಬ್ರು ಒಂದೇ ಸಲ ಹೇಳಿ ಯಾರು ಸರಿ ಯಾರು ತಪ್ಪು ಅಂತ ನಾನು ಹೇಳ್ತೀನಿ. ಫಸ್ಟು ನಾವು ಜಾಸ್ತಿ ಮಕ್ಕಳಿಗೆ ನಾವು ಕನ್ನಡದಲ್ಲಿ ಕೇಳ್ತೀವಿ, ಅವರು ಇಂಗ್ಲೀಷಲ್ಲಿ ಹೇಳಿ ಅಂತ ಅನ್ಕೊಂತೀವಿ. ಅದಕ್ಕೆ ನಾನು ಸ್ವಲ್ಪ ಚೆನ್ನಾಗಿದೆ ಅಂದರೆ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಇಂಗ್ಲೀಷಲ್ಲಿ ಕೇಳ್ತೀನಿ. ಅವರಿಗೆ ಕನ್ನಡ ಎಷ್ಟು ಗೊತ್ತು ಕನ್ನಡದಲ್ಲಿ ಹೇಳ್ತಾರ ಅಂತ ಹೇಳ್ಬಿಟ್ಟು ನಾನು ಇವರಿಗೆ ಏನು ಈ ಥರನೇ ಕೇಳ್ತೀನಿ, ಹಿಂಗೆ ಹೇಳಿ ಅಂತ ಏನು ಹೇಳ್ಕೊಟ್ಟಿಲ್ಲ. ಇವಾಗ ಕೇಳ್ತಿದ್ದೀನಿ. ಫಸ್ಟು ಕೇಳೇನ್ರ? ರೆಡಿನಾ? ರೆಡಿ ಇದೆಯಲ್ಲೋಯಿ? ಫಸ್ಟ್ನೇದು ವೇಕ್ ಅಪ್. ಕೆಳಗೆ ಅದ್ರಲ್ಲಿ ನೋಡ್ಕೊಳಂಗಿಲ್ಲ. ಹೇಳು ವೇಕಪ್. ವೇಕಪ್ ಹೇಳು. ವೇಕ್ ಅಪ್ ಅಂದ್ರೆ ಏನು ಗೊತ್ತಿಲ್ವೇನ ನಿಂಗೂ? ಹೇಳು ಏನು? ಸೌಜನ್ಯ. ಹೇಳು, ನಿನಗೆ ಗೊತ್ತಾ ವೇಕಪ್? ಹಿಂಗಾಡಿದ್ರೆ ಏನಂತಾರೆ ಗೊತ್ತಾ, ನಾವೇನು ಹೇಳ್ಕೊಟ್ರೆ ನಿಮ್ಗೆ ಏನು ಗೊತ್ತಿಲ್ಲ ಅನ್ಕೊಂತಾರೆ, ಏನು ಬರಲ್ಲ ಅಂತ ಅರ್ಥ. ಹೇಳು ವೇಕಪ್. ಇಷ್ಟವ್ರಿಗೆ ಯಾಕೆ ನಾಟ್ಕಾಡ್ದೆ?
ಎದಳು ಇಷ್ಟವರೆಗೂ ಯಾಕೆ ನಾಟಕ ಆಡ್ದೆ ಗೊತ್ತಿಲ್ಲ. ನಾಲ್ಕಲ್ಲ ನಿಜವಾಗ್ಲೂ ಎದಳು ಅಂತ ಅಮ್ಮ ಎದಳು ನಾನು ಹೇಳಿನಿ ನಾನು ಸರಿ ಆಯ್ತು, ಎರಡನೇ ಕೇಳ್ತೀನಿ. ಟೇಕ್ ಬಾತ್. ಸ್ನಾನ ಮಾಡೋದು ಸ್ನಾನ ಮಾಡೋದು ಹೇಳಮ್ಮ ಮತ್ತೆ. ನೀವಿಬ್ರು ಕಾಣಿಸ್ತಿಲ್ಲ, ಕರೆಕ್ಟಾಗಿ ಕುತ್ಕೊಳ್ಳಿ. ಲುಕ್ ಇಯರ್. ಇಲ್ಲಿ ನೋಡು ಇಲ್ಲಿ ನೋಡು ಇಲ್ಲಿ ನೋಡು ಮೊದಲು ನಂದು ನಾನು ಕಮ್ ಇನ್. ಒಳಗಡೆ ಬಾ ಒಳಗಡೆ ಬಾ ಒಳಗೆ ಬನ್ನಿ. ಸ್ಟ್ಯಾಂಡ್ ಅಪ್. ಮೇಲೆ ನಿಂತ್ಕಂತ ಕಾಣಿಸ್ತಾನೆ, ಮೇಲೆ ನಿಂತ್ಕಂತ ಇಬ್ರು ಕಾಣಿಸ್ಬೇಕು. ಮೇಲೆ ನಿಂತ್ಕಂತ ಸ್ಟ್ಯಾಂಡ್ ಅಪ್. ಮೇಲೆ ನಿಂತ್ಕಂತ ಎದ್ದು ನಿಲ್ಲು ಆಗುತ್ತೆ, ಎದ್ದು ಮೇಲೆ ನಿಲ್ಲು. ನಿಂತ್ಕೊ ಅಂತಾನು ಆಗುತ್ತೆ, ಎದ್ದು ನಿಲ್ಲು ಒಟ್ಟಿಗೆ. ಡೋಂಟ್ ಮೂವ್. ಎಲ್ಲಿಗೂ ಅಲ್ಲಾಡಬೇಡ ಅಲ್ಲಾಡಬೇಡ ಏನ್ ಲೋಯಿ? ಅಲ್ಲಾಡಬೇಡ. ನಾನು ಹೇಳಿನಿ ಕಣಮ್ಮ ಮೊದಲು. ಟೇಕ್ ಇಟ್. ಟೇಕ್ ಇಟ್ ಅಂದ್ರೆ ಇಟ್ ಮಾಡೋದು. ಬೇಕಪ್ಪ ನೋಡಿ, ನಾನು ಇಂಗ್ಲೀಷಲ್ಲಿ ಕೇಳ್ತೀನಿ ಫಸ್ಟು, ಆಮೇಲೆ ನೀವು ಕನ್ನಡದಲ್ಲಿ ಹೇಳಿ. ವೇಕ್ ಅಪ್. ಮೇಲೆದ್ದಳು ವೇಕ್ ಅಪ್. ಮೇಲೆದ್ದಳು ಮೇಲೆದ್ದಳು ಹೇಳ್ತದ್ದೆ ಅವನ್ಗೆ. ನೀನು ಹೇಳು. ಮಾಮ ಮೇಲೆದ್ದಳು. ಅವನಿಗೆ ಬೇರೆ ಕೇಳು, ನನಗೆ ಬೇರೆ ಕೇಳು. ನನಗೆ ಇಂಗ್ಲೀಷಲ್ಲಿ ಇರೋದು ಕೇಳು. ಫಸ್ಟ್ನೇದು ವೇಕಪ್ ಅಂದ್ರೆ ಲೋಯಿ. ಓಕೆ. ಟೇಕ್ ಬಾತ್. ಲುಕ್ ಇಯರ್. ಇಲ್ಲಿ ನೋಡು. ಕಮ್ ಇನ್. ಒಳಗಡೆ ಬಾ. ಸ್ಟ್ಯಾಂಡ್ ಅಪ್. ಮೇಲೆ ನಿಂತ್ಕೊ. ಎದ್ದು ನಿಲ್ಲು. ಸ್ಟ್ಯಾಂಡ್ ಅಪ್ ಆಯ್ತಾ. ಡೋಂಟ್ ಮೂವ್. ಅಲ್ಲಾಡಬೇಡ. ಓಕೆ. ಟೇಕ್ ಇಟ್. ಕೈ ಹಿಡಿ. ಟೇಕ್ ಇಟ್. ತಗೋ ತೆಗೆದುಕೋ. ತೆಗಿದಕ್ಕೋ. ಐ ಡೋಂಟ್ ನೋ. ನನಗೆ ಬೇಡ. ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಈಟ್ ಇಟ್. ಒಟ್ಟಿಗೆ ಊಟ ಮಾಡಿ. ಇದನ್ನು ತಿನ್ನು. ಈಗ ನಾನು ಇದನ್ನೇಯಾ, ಈಗ ನಾನು ಕನ್ನಡದಲ್ಲಿ ಹೇಳ್ತೀನಿ, ನೀನ್ ಇಂಗ್ಲೀಷಲ್ಲಿ ಹೇಳ್ತೀಯಾ? ಎದ್ದೇಳು. ಮೇಲ್ ವೇಕಪ್. ಸರಿ, ಇವಾಗ ಅವನು ಹೇಳಿ ಸುಮ್ಮನಿರು. ಸ್ನಾನ ಮಾಡು. ಟೇಕ್ ಬಾತ್. ವೆರಿ ಗುಡ್. ಇಲ್ಲಿ ನೋಡು. ಲುಕ್ ಹಿಯರ್. ವೆರಿ ಗುಡ್. ಒಳಗೆ ಬನ್ನಿ. ಕಮ್ ಇನ್ಸೈಡ್. ಕಮ್ ಇನ್. ಎದ್ದು ನಿಲ್ಲು. ಸ್ಟ್ಯಾಂಡ್ ಅಪ್. ಅಲ್ಲಾಡಬೇಡ. ಬೇಡ. ಅಲ್ಲಾಡಬೇಡ. ಅಲ್ಲಾಡಬೇಡ. ಡೋಂಟ್ ಮೂವ್. ಡೋಂಟ್ ಮೂವ್. ವೆರಿ ಗುಡ್. ತೆಗೆದುಕೋ. ತೆಗೆದುಕೋ. ಹ್ಮ್ ಟೇಕ್ ಇಟ್. ಚೆನ್ನಾಗಿ ಹೇಳ್ತಿದ್ದಿ ಮಗನೆ. ನನಗೆ ಗೊತ್ತಿಲ್ಲ. ವಿ ಡೋಂಟ್ ನೋ. ನನಗೆ ಗೊತ್ತಿಲ್ಲ. ವಿ ಡೋಂಟ್ ನೋ. ವಿ ಬರಲ್ಲ. ಐ ಡೋಂಟ್ ನೋ. ಇದನ್ನು ತಿನ್ನು. ಈಟ್ ಇಟ್. ನಾನು ನಿಜವಾಗ್ಲೂ ಹೇಳ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಮೊದಲೇ ಅವ್ರಿಗೆ ಹೇಳ್ಕೊಟ್ಟಿರ್ಲಿಲ್ಲ, ಬಾಯಿ ಪಾಠನೂ ಮಾಡಿರ್ಲಿಲ್ಲ. ಹಂಗೆ ಕೇಳಮ್ಮ. ಹೇಳ್ದ. ಇವಾಗ ಇವನಿಗೆ ಕೇಳಿದ್ದನ್ನೇ ಇವಾಗ ಇವನಿಗೆ ಕೇಳ್ತೀನಿ ನೋಡೋಣ. ಇವ್ ಹೇಳಿಲ್ಲ ಅಂದ್ರೆ ಲೋ. ಇಂಗ್ಲಿಷ್. ಎದ್ದೇಳು. ಮೇಲೆದ್ದಳು. ನೀನ್ ಇಂಗ್ಲಿಷಲ್ಲಿ ಹೇಳು. ಎದ್ದೇಳು. ಮೇಲೆದ್ದೇಳು. ಇಂಗ್ಲಿಷಲ್ಲಿ ಹೇಳು. ಎದ್ದೇಳು. ನಿಂತ್ಕ. ಹೇಳು. ಮೇಲೆ ನಿಂತ್ಕೋ. ನಾನು ಕೇಳ್ತಾ ಇದ್ದೆ ಅರ್ಥ ಆಯ್ತೈತೆ ನಿನಗೆ? ನಾನು ಕನ್ನಡದಲ್ಲಿ ಕೇಳ್ತಾ ಇದ್ದೀನಿ, ನೀನು ಇಂಗ್ಲಿಷಲ್ಲಿ ಹೇಳು. ಎದ್ದೇಳು. ನಿಂದಿಕ್ಕೋ. ನಿಂದಿಕ್ಕೋ. ಏನಂಗಂದ್ರೆ ನಿಂತ್ಕ. ವೇಕ್ ಅಪ್. ಬೇಕಪ್ಪ ಅಂದ್ರೆ ಸ್ನಾನ ಮಾಡು. ಹೇಳು. ಸ್ನಾನ ಮಾಡು ಇಂಗ್ಲಿಷಲ್ಲಿ. ಸ್ನಾನ ಮಾಡು. ಟೇಕ್ ಟೇಕ್ ಬಾತ್.
ಇಲ್ಲಿ ನೋಡು. ಇಲ್ಲಿ ನೋಡು. Look here. ನೀನ್ ಇಂಗ್ಲಿಷಲ್ಲಿ ಹೇಳು. Look here. ಒಳಗೆ ಬನ್ನಿ. ಒಳಗಡೆ ಬನ್ನಿ. ನೀನ್ ಇಂಗ್ಲಿಷಲ್ಲಿ ಹೇಳು. ಅದಿತಿ ಹೇಳ, ಒಳಗೆ ಬನ್ನಿ. Huh? ಒಳಗೆ ಬನ್ನಿ. Come inside. ಎದ್ದು ನಿಲ್ಲು. Stand up. ಅಲ್ಲಾಡಬೇಡ. Don't ಹ್ಮ್. ಹ್ಮ್. ಮೂವ್. Don't move. ತೆಗೆದುಕೋ. ತೆಗೆದುಕೋ. ನೋಡಿ ಯಾಕೆ ಹೇಳ್ತಿದ್ಯಾ? ನಿನಗೆ ಹೇಳಕ್ ಗೊತ್ತಲ್ವಾ? 55 ಕಿಲೋ. ನಿನಗೆ ಹೇಳಕ್ 55 ಕಿಲೋ ಲೋಯಿನ್. ಲೋಯಿ ಹೇಳ್ತಾ ಇದ್ದಾನೆ ಇವಾಗ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್. ಬಾಯ್. ಮತ್ತೆ ಸಿಗ್ತೀನಿ.